ಎಲ್ಲ ಇಷ್ಟು ವಿಚಾರಗಳನ್ನು ಒಂದೇ ಸಲಕ್ಕೆ ನಾನು ಒಂದೇ ಮೂವಿ ಮೂಲಕ ಹೇಳಿ ಸಕ್ಸಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸು ಎಷ್ಟರ ಮಟ್ಟಿಗೆ ಬೂಸ್ಟಪ್ ಆಗಿದೆ ಈ ವಾರ್ನರು, ಟೀಸರು, ಫ್ಯಾನ್ ಇಂಡಿಯಾ ಪ್ರೋಮೋ ಬಿಟ್ಟ ಮೇಲೆ? ಇಲ್ಲ, ನಾನು ಆ ಥರ ಏನು ತುಂಬ ವಿಷಯಗಳು ನೀವು ಅಂದ್ಕೊಂಡಂಗೆ ಏನೇನೋ ವಿಷಯಗಳು ಹೇಳಿಲ್ಲ. ಎಲ್ಲ ನಮಗೆ ಗೊತ್ತಿರೋ ಅಂಥದ್ದೇ. ಆ ಥರ ಯಾವುದು ನೀವು ಟಚ್ ಮಾಡದೇ ಇರ್ಬೋದು, ನಿಮ್ಗೆ ಅದು ಟಚ್ ಮಾಡುತ್ತೆ ಅಷ್ಟೇ ಸಿನಿಮಾ. ಸೊ ಆ ಥರ ಅದಷ್ಟೇ. ಓಕೆ, ಅದು ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಆ್ಯಕ್ಚುಲಿ. ಓಕೆ, ಬಟ್ ಈ ಕಥೆಯ ಜನನ ಆಗಿದ್ದು ಎಲ್ಲಿ ಸರ್? ಇಲ್ಲ, ತುಂಬ ವರ್ಷ ಆಯಿತು. ಏನೋ ಒಂದು ನನಗೆ ಓಡ್ತಾನೆ ಇರುತ್ತೆ ತಲೆಯಲ್ಲಿ. ಅದನ್ನು ಸಿನಿಮಾ ಮಾಡ್ಬೋದು ಅನ್ನಿಸ್ದಾಗ ಅದನ್ನು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡ್ತೀನಿ. ಏನೋ ತಲೆ ಒಳಗಡೆ ಒಂದು ಓಡ್ತಾ ಇರುತ್ತೆ, ಏನೋ ಒಂದು ಐಡಿಯಾಸು. ಅದು ನನಗೆ ಬರೋದಿಲ್ಲ ಅಂದರೆ ನಾನು ಸುತ್ತಮುತ್ತ ನೋಡಿದಾಗ ನನ್ನ ಸ್ನೇಹಿತರುಗಳನ್ನ, ನನ್ನ ಅಟ್ಮಾಸ್ಫಿಯರ್ನ, ಅಥವಾ ನಾನು ಮೀಟ್ ಮಾಡೋವಂಥ ಜನಗಳನ್ನ, ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ, ನಾನು ಯಾವ ಥರ ಯೋಚನೆ ಮಾಡ್ತೀನಿ, ಇದೆಲ್ಲವೂ ಓಡ್ತಾ ಇರುತ್ತೆ. ಸೊ ಅದೆಲ್ಲ ಸೇರಿದಾಗ ಇದನ್ನೊಂದು ಸಬ್ಜೆಕ್ಟ್ ಮಾಡ್ಬೋದಾ ಅನ್ನಿಸ್ದಾಗ ಒಂದು ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಆ ಥರ ಈ ಧಿಕ್ಕಾರಕ್ಕಿಂತ ಅಧಿಕಾರ ಮುಖ್ಯ ಅಂತದೆಲ್ಲ ಹೇಳ್ತಿರಲ್ಲ ನೀವು. ಸೊ ಇದೆಲ್ಲ ಏನು ಇನ್ಸ್ಪಿರೇಷನ್? ಅಂದರೆ ಪ್ರಸ್ತುತ ನಡೀತಾ ಇರುವಂತಹ ಸನ್ನಿವೇಶನ ತಗೊಂಡೇ ಹೇಳ್ತಾ ಇರೋದಾ ಅಥವಾ ಬೇರೆ ಏನಾದರೂ ಮೆಸೇಜ್ ಇದೆಯಾ? ಯು ಐ ಅಂದರೆ ನೀನು ನಾನು ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರು, ಬಟ್ ಯು ಐ ಅಂದರೆ ಪೊಲಿಟಿಷಿಯನ್ ಮತ್ತೆ ಸಿಟಿಸನ್ಸ್ ಇರ್ಬೋದು ಅಂತ ತುಂಬ ಜನ ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಿ. ಬಿಕಾಸ್ ಅದು ಬಿಟ್ಟರೆ ಬೇರೆ ಆಪ್ಷನ್ ಎಷ್ಟು ಚಂದ ಇದೆ ನೋಡಿ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ನೀವು ಹೋಗಿ ಅಲ್ಲಿ ನೋಡೋದು, ಆಮೇಲೆ ನಿಮ್ಗೆ ಅನ್ಸೋದು ನಾನು ಹಿಂಗೆ ಅನ್ಕೊಂಡೆ ಇದು ಈ ಥರ ಇದೆ ಅಂತ ನೀವು ಇನ್ನೊಂದು ರೀತಿಲಿ ಯೋಚನೆ ಮಾಡೋದು, ಅವೆಲ್ಲ ಸೂಪರ್ ಅದು ಆ್ಯಕ್ಚುಲಿ. ಸೊ ಅದಕ್ಕೆ ನಿಜ ಹೇಳ್ಬೇಕಂದ್ರೆ ನಾನು ಅದೊಂದು ಮಾತು ಹೇಳಬೇಕು, ಇಷ್ಟೆಲ್ಲ ಆಗಿರೋದಕ್ಕೂ ಕೂಡ ಇಲ್ಲಿ ನಾನೊಬ್ಬ ಒಂದು ನೆಪ ಮಾತ್ರ. ನಾನೇನೋ ಒಂದು ಐಡಿಯಾ ಇಟ್ಕೊಂಡು ಹೊರಟಾಗ ಇದಕ್ಕೆ ಎಂತೆಂಥವ್ರು ಬಂದು ಸೇರಿದ್ರು ಅಂದರೆ ಒಬ್ಬ ಪ್ರೊಡ್ಯೂಸರ್ಸ್ ಇರ್ಬೋದು. ಆ ಥರ ಪ್ರೊಡ್ಯೂಸರ್ ಇದ್ದಿದ್ದಕ್ಕೆ ಈ ಥರ ಪಿಕ್ಚರ್ ಮಾಡೋಕ್ಕಾಯ್ತು. ಯಾಕಂದ್ರೆ ಆ ಥರ ಬಡ್ಜೆಟಲ್ಲಿ ಕಾಂಪ್ರಮೈಸ್ ಆಗದೆ ಸೆಟ್ಗಳು, ಗ್ರಾಫಿಕ್ಸು ಎಲ್ಲ ಮಾಡಿ ಹಿಂಗೆ ಬರಬೇಕು ಅಂದ್ಕೊಂಡಾಗ, ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಶ್ರೀಕಾಂತ್ ಇರ್ಬೋದು, ನವೀನ್ ಇರ್ಬೋದು, ನಮ್ಮ ಮನೋಹರ್ ನಾಯ್ಡು ಅವ್ರು ಇರ್ಬೋದು, ವೇಲು ಅವ್ರು ಇರ್ಬೋದು, ಇವರೆಲ್ಲ ಸೇರ್ಕೊಂಡು ಹಿಂದೆ ನಿಂತಿದ್ರಿಂದ ನಂದ ಕಲ್ಪನೆಗಳು. ಅದ್ರ ಜೊತೆಲಿ ನನಗೆ ಸಿಕ್ಕದಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಟೆಕ್ನಿಷಿಯನ್ಸು, ಕ್ಯಾಮ್ರಾಮನ್ ಇರ್ಬೋದು, ಆರ್ಟ್ ಡೈರೆಕ್ಟರ್ ಎಸ್ಪೆಷಲಿ ಶಿವಕುಮಾರ್ ಅವರು, ಅವ್ರೇನೋ ಹೇಳಿದ್ರೆ ಅದನ್ನ 100ರಷ್ಟು ಎಕ್ಸ್ಪ್ಯಾಂಡ್ ಮಾಡೋರು. ಈ ಥರ ಇದ್ರೆ ಹೆಂಗಿರುತ್ತೆ, ಆ ಥರ ಡಿಸೈನ್ ಕಳಿಸೋರು ನನಗೆ, ಹಿಂಗೆ ಮಾಡ್ಬೋದಾ ನೀವು, ಇದಕ್ಕೆ ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತೆ ಅಂತ. ಆ ಥರ ಒಂದು ಏನಂದ್ರೆ ಅದು ಹೆಂಗೆ ಹೇಳೋದು ನಿಮಗೆ ಅಂದರೆ, ಒಂದು ಕಾಲ್ಪನಿಕ ಒಂದು ಪ್ರಪಂಚನ ಕ್ರಿಯೇಟ್ ಮಾಡೋದಿಲ್ಲ. ಒಬ್ಬನ ವ್ಯಕ್ತಿ ಕ್ಯಾರೆಕ್ಟರ್ಗೆ ಈ ಥರ ಮನೆ ಇದ್ರೆ ಚೆನ್ನಾಗಿರುತ್ತೆ ಅಂದ್ರೆ ರೆಗ್ಯುಲರ್ ಮನೆ ಅಲ್ಲ ಅದು, ಅದ್ರೊಳಗೆ ಒಂದು ಸಿಂಬಾಲಿಕ್ ಆಗಿ ಒಂದು ಮನೆ ಕಟ್ಟಬೇಕು. ಸೊ ಅದು ಎಷ್ಟು ಹೆಲ್ಪ್ ಆದ್ರು ನನಗೆ ಶಿವಕುಮಾರ್ ಅಂದರೆ ಆರ್ಟ್ ಡೈರೆಕ್ಟ್ರು ಅಷ್ಟೊಂದು ಹೆಲ್ಪ್ ಮಾಡಿದ್ರು. ಇವನ್ ಮ್ಯೂಸಿಕ್ ಅಜನೀಶ್ ಅವರು, ಇದನ್ನ ಈ ಸ್ಟೈಲಲ್ಲಿ ಇರ್ಬೇಕು ಈ ಪಿಕ್ಚರ್ಗೆ ಮ್ಯೂಸಿಕ್ಕು, ಇದು ಒಂಥರ ಈ ಥರ ಇದೆ, ಇದನ್ನ ಈ ಸ್ಟೈಲ್ ಬಂದರೆ ಇದನ್ನ ಇಲ್ಲೇ ಎಲಿವೇಟ್ ಆಗುತ್ತೆ. ಆ ಥರ ಅಷ್ಟು ಬ್ಯುಸಿ ಇದ್ರು ಕೂಡ ಅವ್ರ ಅಡಿಷನ್ನು ಎಷ್ಟೋ ಇದೆ. ಆಮೇಲೆ ಎಲ್ಲದಕ್ಕಿಂತ ನನ್ನ ಜೊತೆ ವರ್ಕ್ ಮಾಡಿದಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾಮೆನ್ನು ಏನೋ ಪ್ರಜ್ವಲ್ ಅಂತ ಬಂದರು. ಅದಾದ್ಮೇಲೆ ನಮಗೆ ಏನೋ ಅವ್ರ ಜೊತೆ ಎಜೆ ಇದ್ರು. ಈ ಫಿಲಮ್ ತುಂಬ ಜನ ವರ್ಕ್ ಮಾಡಿದ್ದಾರೆ. ಆಮೇಲೆ ವೇಣು ಬಂದರು. ಆಮೇಲೆ ಎಡಿಟ್ರು ಆ್ಯಕ್ಚುಲಿ ಶ್ರೀ ಅಂತ ಸ್ಟಾರ್ಟ್ ಮಾಡಿದ್ದು ನನ್ನ ಜೊತೆ. ಅವ್ರು ತುಂಬ ಬೇರೆ ಯಾವುದೋ ಒಂದು ಬೇರೆ ಅಮೇರಿಕಾಗೆ ಯಾವುದೋ ಬೇರೆ ಸಿನಿಮಾಗೆ ಹೋಗ್ಬೇಕಾಗಿತ್ತು. ಅವ್ರು ನಾವು 1 ವರ್ಷ ಅನ್ಕೊಂಡ್ವಿ, 2 ವರ್ಷ ಆಗೋಯ್ತು ಈ ಸಿನಿಮಾ. ಸೊ ಪಾಪ ಅವ್ರಿಗೂ ಕಷ್ಟ ಆಯಿತು. ಸೊ ಎಲ್ಲ ಮಾತಾಡ್ಕೊಂಡೆ ಪರವಾಗಿಲ್ಲ ಅಂತ ದೀಪು ಹತ್ರ, ನಮ್ಮ ಶಶಿಕುಮಾರ್ ಅವ್ರ ಮಗ ದೊಡ್ಡ ಎಡಿಟ್ರು, ಅವ್ರ ಜೊತೆನೂ ಒಂದು ಟ್ರಾವೆಲ್ ಆಯಿತು. ಅವರಿಂದೆಲ್ಲ ನನಗೆ ಎಷ್ಟೋ ವಿಷಯ, ಒಂದು ಸಿನಿಮಾ ಶೇಪ್ ಅಪ್ ಆಗೋದಕ್ಕೆ ನನ್ನ ಅದೃಷ್ಟ ಅದು. ಎಲ್ಲರೂ ಸಿಕ್ಕಿ ಅವ್ರದ್ದೇನೋ ಒಂದು ಅಭಿಪ್ರಾಯ ಕೊಟ್ಟಾಗ ಕರೆಕ್ಟ್ ಅಲ್ವಾ, ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತಲ್ವ, ಇದು ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತಲ್ವ ಅಂತ ಆ ಥರ. ಸೊ ಅದಾದಮೇಲೆ ಇವಾಗ ನಮಗೆ ವಿಜಯ್ ಅಂತ ಅವ್ರು ಇವಾಗ ನನಗೆ 1 ವರ್ಷದಿಂದ ಕಂಟಿನ್ಯೂಸ್ ನನ್ನ ಜೊತೆಲಿದ್ದಾರೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗು ನನ್ನ ಜೊತೆ 12 ಗಂಟೆಗೆ ಫೋನ್ ಮಾಡ್ರು ಪಾಪ ಕೂತಿರ್ತಾರೆ. ಸಚ್ ಎ ವಂಡರ್ಫುಲ್ ಎಡಿಟರ್ ಅವ್ರು ಆ್ಯಕ್ಚುಲಿ. ತುಂಬ ಒಳ್ಳೆ ದೊಡ್ಡ ಫ್ಯೂಚರ್ ಇದೆ ಅವ್ರು ವಿಜಯ್ ಅವ್ರಿಗೆ. ಸೊ ಇದಾದ್ಮೇಲೆ ನನಗೆ ನಿರ್ಮಲ್ ಅವರು ಗ್ರಾಫಿಕ್ಸಲ್ಲಿ ಅವ್ರು ಬಂದು ಸರ್ ಹಿಂಗೆ ಮಾಡೋಣ, ಹಿಂಗೆ ಮಾಡ್ಬೋದು, ಈ ಥರ ಟೆಕ್ನಾಲಜಿ ಅಂತ ಅವ್ರ ಸಜೆಷನ್ಗಳು. ಸೊ ಇದೊಂದು ದೊಡ್ಡ ಹಿಸ್ಟ್ರಿ ಹೇಳ್ತಾ ಹೋದ್ರೆ ತುಂಬಾ ಜನ ಇದ್ದಾರೆ ಇದ್ರ ಹಿಂದೆ. ಸೊ ಇದೆಲ್ಲರ ಕಾಂಟ್ರಿಬ್ಯೂಷನ್ ಇದೆ ಈ ಸಿನಿಮಾದಲ್ಲಿ. ನಾನೊಬ್ಬ ಏನೋ ರಿಂಗ್ ಮಾಸ್ಟರ್ ಅಂತಾರಲ್ಲ, ನಾನು ಕೂತ್ಕೊಂಡು ಅದು ಇದು ಹೆಂಗೆ ಅಂತ ಕೇಳಿ ತಗೊಳ್ಳೋದೇ ನಾನು ಅಷ್ಟೇ. ಇಲ್ಲ, ನನಗೆ ನಿಮ್ಮ ಮಾತಲ್ಲಿ ವ್ಯಕ್ತ ಆಗ್ತಿರುವಂತಹ ಕಾನ್ಫಿಡೆನ್ಸ್ ಒಳ್ಳೆ ವಿನ್ನಿಂಗ್ ಸ್ಪೀಚ್ ಥರ ಕೊಟ್ರಿ ನೀವು ಈಗ. ಸೊ ಆ ಕಾನ್ಫಿಡೆನ್ಸ್ ಹೆಂಗೆ ಬೂಸ್ಟ್ ಆಯಿತು ಅನ್ನೋದು ಕೂಡ ಗೊತ್ತಾಗ್ತಿದೆ. ಬಿಕಾಸ್ ಅಷ್ಟು ಜನ ಪ್ರೇಕ್ಷಕರು ಜಸ್ಟ್ ಒಂದು ವಾರ್ನರ್ ನೋಡ್ಬಿಟ್ಟೆ ಹೇಳ್ತಾ ಇದ್ದಾರೆ ಈ ಸಿನಿಮಾ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಅದು ಕಾಣ ಸಿಗ್ತಾ ಇತ್ತು ನನಗೆ. ಈಗ ನಾನು ನೆಕ್ಸ್ಟ್ ಕ್ವೆಶನ್ ಮೂವ್ ಆನ್. ಈ ಸಿನಿಮಾ ಫ್ಯೂಚರ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸರಿ. ಇದ್ರ ಜೊತೆಗೆ ಈಗ 2030 ಬಗ್ಗೆ ಸುಭಾಷ್ ಹೇಳಿದ್ ನಾವು ನಂಬೇಕಾ ಅಥವಾ 2040 ಬಗ್ಗೆ ಉಪೇಂದ್ರ ಅವರು ಈಗ ಹೇಳ್ತಾ ಇರೋದನ್ನ ನಂಬೇಕಾ? ನಂಬಲೇಬೇಡಿ, ನಾನು ನಿಮ್ಮ ವಾಯ್ಸ್ ಅಷ್ಟೇ, ನಾನು ಏನೂ ಅಲ್ಲ.
ನಾನು ನಿಮ್ಮ ಅಂತರ್ಧ್ವನಿ ಅನ್ಕೊಳ್ಳಿ, ನಿಮ್ಮ ಒಳಗಿರೋ ಧ್ವನಿ ಅದು, ನೀವು ಹೇಳಿದ್ದು ನೀವು ಕೇಳಿ ಅಷ್ಟೇ. ಆ ಇಲ್ಲ, ಒಂದು ಪ್ರಯತ್ನ ಅಷ್ಟೇ ಇದಷ್ಟೇ. ಉಪೇಂದ್ರ ಅವ್ರು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. 2030ರಲ್ಲಿ ಭಾರತದ ಕಲ್ಪನೆ ಬೇರೆ ಅಂತ ಹೇಳಿದ್ರು, 2040ರಲ್ಲಿ ಈಗ ನರಕ ರೂಪದಲ್ಲಿ ಇರಬಹುದು ಕಲ್ಪನೆ ಅಂತ ತೋರಿಸ್ತಾ ಇದ್ದಾರೆ. ಯಾಕೆ? ಅಲ್ಲ, ಎರಡೂ ಇರುತ್ತಲ್ಲ ಲೈಫಲ್ಲಿ. ಹ್ಮ್. ನೀವು ಕುಡಿದ್ರೆ ಎಂಜಾಯ್ಮೆಂಟು ಸಿಗುತ್ತಪ್ಪ, ಕುಡಿದ್ರೆ ಇದು ಹ್ಯಾಂಗ್ ಓವರ್ ಆಗುತ್ತೆ ಅಂತ ಅಷ್ಟೇ. ಅದು ಎರಡೂ ಇದೆ ಆ್ಯಕ್ಚುಲಿ. ಸೊ ಅದು ಪಾರ್ಟ್ ಅಂಡ್ ಪಾರ್ಸೆಲ್ ಆಫ್ ಲೈಫ್. ಹಿಂಗಿದ್ರೆ ಹಿಂಗಿರುತ್ತೆ, ಹಂಗಿದ್ರೆ ಹಂಗಿರುತ್ತೆ ಅನ್ನೋದಷ್ಟೇ. ಅದೇ ನಿಮ್ಗೆ ಗೊತ್ತಿಲ್ಲದೆ ಏನಿಲ್ಲ, ನಿಮಗೆ ಗೊತ್ತಿರೋದು, ಎಲ್ರಿಗೂ ಗೊತ್ತಿರೋದು. ಓಕೆ. ಸೊ ಅದನ್ನೊಂದು ಎಕ್ಸಾಗರೇಟ್ ಮಾಡಿ ಹೇಳೋವಂಥ ವಿಧಾನ ಅಷ್ಟೇ. ಸ್ವಲ್ಪ ಎಕ್ಸಾಗರೇಟ್ ಮಾಡಿದ್ರೆ ನಿಮ್ಗೆ ಟಚ್ ಆಗುತ್ತೆ ಆ್ಯಕ್ಚುಲಿ. ಸೊ ಎನಿಥಿಂಗ್ ಆ್ಯಕ್ಚುಲಿ ಒಂದು ಸಿನಿಮಾ ಅನ್ನೋದೇ ಒಂದು ಎಕ್ಸಾಗರೇಷನ್, ಒಂದು ಕಲೆ ಅನ್ನೋದೇ ನಿಮ್ಗೇನಂದ್ರೆ ಭವ್ಯವಾಗಿ ತೋರಿಸುವಂಥದ್ದಲ್ವ, ನಿಮ್ಮ ಮೂಡನ್ನು ಆ ಥರ ಒಂದು ವೈಭವೀಕರಿಸೋದಿದೆಯಲ್ಲ. ಸೊ ಆ ಪ್ರಯತ್ನಕ್ಕೆ ನನಗೆ ಇಷ್ಟೆಲ್ಲ ಟೆಕ್ನಿಷಿಯನ್ ಸಾಥ್ ಕೊಟ್ಟಿದ್ದಾರೆ, ಪ್ರೊಡ್ಯೂಸರ್ ಸಾಥ್ ಕೊಟ್ಟಿದ್ದಾರೆ. ಸೊ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ.